happy birthday. Sathik, happy birthday. Good morning. Happy birthday. Happy birthday. Sathik, happy birthday. Happy birthday. Happy birthday to Arthama happy birthday. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಮಗನ ಬರ್ತ್ಡೇ. ಇಲ್ಲಿಗೆ ಅವನಿಗೆ 5 ವರ್ಷ ಕಂಪ್ಲೀಟ್ ಆಯಿತು. ಅದಕ್ಕೆ ಇವತ್ತು ಸ್ಕೂಲ್ಗೆ ಹೋಗಬೇಡ ಅಂತಂದರು. ನಾನು ಸ್ಕೂಲ್ಗೆ ಹೋಗ್ತೀನಿ, ಹೊಸ ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ಹೋಗಿ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡ್ತೀನಿ ಅಂತ ಅಂದ್ಕೊಂಡು ಸ್ಕೂಲ್ಗೆ ಹೋದ. ಆಮೇಲೆ ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಆಚೆ ಹೋಗೋಣ ಅಂತ ನಾವೆಲ್ಲರೂ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಹೋಗಿದ್ವಿ. ಇವತ್ತು ಬೆಳಗ್ಗೆನೇ ಎಲ್ಲಿಗಾದರೂ ಹೋಗಿ ಆಚೆ ಎಲ್ಲ ಪೂರ್ತಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದು ಕೇಕ್ ಕಟ್ ಮಾಡಬೇಕು ಅಂತ ನಾವು ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ನನ್ನ ಮಗನ ಪ್ಲ್ಯಾನೇ ಬೇರೆ ಆಗಿತ್ತು. ಸರಿ, ಅವ್ನ ಬರ್ಡೇ ಎಲ್ಲ ಅವ್ನ ಇಷ್ಟ ಪ್ರಕಾರನೇ ಆಗಲಿ ಅಂತ ಇವತ್ತು ಫುಲ್ ಡೇ ಅವ್ನದು ಇಷ್ಟ ಅವ್ನು ಹೇಳ್ದಂಗೆ ಮಾಡಿದ್ವಿ. ಈ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಶ್ರೀ ರವಿಶಂಕರ್ ಆಶ್ರಮ್ ತುಂಬಾ ದೊಡ್ಡದಾಗಿದೆ. ಪೂರ್ತಿಯಾಗಿ ಈ ಆಶ್ರಮನ ನೋಡೋಕ್ಕೆ ಫುಲ್ ಡೇ ಬೇಕಾಗುತ್ತೆ. ಆಮೇಲೆ ಇಲ್ಲಿ ಫ್ರೀ ಬಸ್ಸಸ್ ಕೂಡ ಇವೆ. ಪೂರ್ತಿ ಅದ್ರ ಜೊತೆ ಗೈಡೆನ್ಸ್ ಕೂಡ ಇದ್ದಾರೆ. ಆ ಬಸ್ಸಲ್ಲಿ ಪೂರ್ತಿ ಒಂದು ರೌಂಡ್ ಹಾಕ್ಕೊಂಡು ಅದ್ರ ಬಗ್ಗೆ ಎಲ್ಲ ವಿವರಣೆ ಮಾಡ್ಕೊಂಡಿರ್ತಾರೆ. ನಾವು ಬಸ್ಸಲ್ಲೇನು ಹೋಗಿಲ್ಲ, ಹಾಗೆಯೇ ನಡೆದಾಡ್ಕೊಂಡು ಹೋಗೋಣ, ನಮಗೂ ಟೈಮ್ ಪಾಸ್ ಆಗುತ್ತೆ, ಪೂರ್ತಿಯಾಗಿ ನೋಡ್ದಂಗೂ ಆಗುತ್ತೆ ಅಂತ ಹಾಗೆ ನಡ್ಕೊಂಡು ಹೋದ್ವಿ. ಫಸ್ಟ್ ಹೋದ ತಕ್ಷಣ ಗುರುಪಾದಕ ವನಮಲ್ಲಿ ಹೋದ್ವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಪುಟಾಣಿ ನಾಯಿ ಮರಿಗಳಿದ್ವು. ನನ್ನ ಮಗ ಅಂತವ್ರು ಹಿಂದೆ ಓಡಾಡ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ತುಂಬಾ ಖುಷಿಯಾಗಿದ್ದ. ಆಮೇಲೆ ಅಲ್ಲಿ ನೀರಿದ್ವು ಸೆಂಟ್ರಲ್ಲಿ. ಅಲ್ಲಿ ಒಂದು ಸ್ವಲ್ಪ ಪಕ್ಷಿಗಳು ಇದ್ವು. ಪಕ್ಷಿಗಳು ಯಾವುವು ಅಂತ ನನಗೂ ಗೊತ್ತಾಗಲಿಲ್ಲ ಅಷ್ಟೊಂದು. ಅವಕ್ಕೆಲ್ಲ ಸುತ್ತಾಡಿಸ್ಕೊಂಡು ಆಟ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರು ನನ್ನ 2 ಮಕ್ಕಳಂತೂ. ಇಲ್ಲಿ ತುಂಬಾ ಶಾಂತಿಯಾಗಿದೆ, ಪೀಸ್ಫುಲ್ ಆಗಿರೋ ಜಾಗ ಇದು. ಆಮೇಲೆ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಸುತ್ತಮುತ್ತಲು. ಈ ಆಶ್ರಮ 250 ಎಕರೆ ಭೂಮಿಯಲ್ಲಿದೆ. ನಾವು ಪೂರ್ತಿಯಾಗಿ ಏನು ನೋಡಲಿಲ್ಲ, ಒಂದು ಸ್ವಲ್ಪ ಮಾತ್ರ ನೋಡ್ಕೊಂಡ್ವಿ. ಸ್ವಲ್ಪ ಮಾತ್ರ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಯಿತು. ಆಮೇಲೆ ಪೂರ್ತಿಯಾಗಿ ನೋಡಿಕೊಂಡ್ರೆ ಲೇಟ್ ಆಗುತ್ತೆ ಅಂತ ಬೇಗನೆ ಹೊರಡಬೇಕಾಗಿತ್ತು ನಮಗೆ. ಈ ಆಶ್ರಮದ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಈವ್ನಿಂಗ್ 7:30ವರೆಗೂ ಇರುತ್ತೆ. ಆಮೇಲೆ 1 ಡೇ ಸ್ಟೇ ಕೂಡ ಮಾಡ್ಬೋದು. ಇಲ್ಲಿ ಸ್ಟೇ ಮಾಡಿದ್ರೆ ನೈಟ್ ಪ್ರೋಗ್ರಾಮ್ಗಳು, ಆಮೇಲೆ ಯೋಗ, ಧ್ಯಾನ ತುಂಬಾ ಪ್ರೋಗ್ರಾಮ್ಗಳಿದ್ವಂತೆ. ನಾವು ಬೆಳಗ್ಗೆ ಮಧ್ಯಾಹ್ನ ಹೋಗಿ ಈವ್ನಿಂಗ್ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ವಿ. ಆಮೇಲೆ ಎಂಟ್ರಿ ಫೀಸ್ ಏನಿಲ್ಲ 1 ಡೇಗೆ, ಬರೀ ವಿಸಿಟ್ಗಾದರೆ ಫ್ರೀ ಬಿಡ್ತಾರೆ. ಆಮೇಲೆ ಕಾರ್ದು ಅಥವಾ ಬೈಕ್ ಇದ್ದರೆ ಅದಕ್ಕೆ ಮಾತ್ರ ಫೀಸ್ ತೊಗೋತಾರೆ. ಸ್ಟೇ ಮಾಡೋಂಗಿದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಇದೆ ಅಂತೆ. ಈ ಆಶ್ರಮದಲ್ಲಿ ಊಟ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ ಊಟ, ನೈಟ್ ಊಟ ಕೂಡ ಇತ್ತು. ಅಂದರೆ ಅಲ್ಲಿ ಕೆಲಸ ಮಾಡೋರ್ಗಿರ್ಬೋದು, ಇಲ್ಲ ವಿಸಿಟ್ ಮಾಡೋರ್ಗಿರ್ಬೋದು, ಎಲ್ಲರಿಗೂ ಇತ್ತು. ಮಧ್ಯಾಹ್ನದ ಊಟ ಟೈಮಿಂಗ್ ಬಂದುಬಿಟ್ಟು 12:30ಇಂದ 2:30ವರೆಗೂ ಇತ್ತು. ಈ ಆಶ್ರಮದಲ್ಲಿ ಗೋಶಾಲೆ, ವಿಶಾಲಾಕ್ಷಿ ಟೆಂಪಲ್, ಆಯುರ್ವೇದ ಹಾಸ್ಪಿಟಲು, ಗುರುಪಾದಕ ವನಮು, ಆಮೇಲೆ ಒಳಗಡೆ ಬಟ್ಟೆ ಶಾಪಿಂಗ್ ಇರ್ಬೋದು, ಇಲ್ಲ ತಿಂಡಿಗಳಿರ್ಬೋದು, ದಿನಸಿಗಳಿರ್ಬೋದು, ಎಲ್ಲನೂ ಅವೈಲೇಬಲ್ ಇದ್ವು. ಒಳಗಡೆ ಹೋದರೆ ಇದೊಂದು ಬೇರೆ ಪ್ರಪಂಚದ ಥರನೇ ಇತ್ತು ಎಲ್ಲನೂ ಒಳಗಡೆನೆ. ಮತ್ತು ನೇಚರ್ ಕೂಡ ತುಂಬಾ ಚೆನ್ನಾಗಿತ್ತು. 1 ಡೇ ಫುಲ್ ಬೇಕಾಗುತ್ತೆ ಇಲ್ಲಿ ಹೋಗಿ ಪೂರ್ತಿಯಾಗಿ ನೋಡಬೇಕಂದ್ರೆ. ತುಂಬಾ ಸೈಲೆಂಟ್ ಆಗಿರೋ ಜಾಗ. ನೀವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೆ, ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಒಂದ್ಸಲ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಆಶ್ರಮ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋನು ತೊಗೊಂಡು, ಮತ್ತು ಆಶ್ರಮದ ಆಚೆ ಬಂದರೆ ಕರೆಕ್ಟ್ ಆಶ್ರಮದ ಆಪೋಸಿಟ್ ರೋಡಲ್ಲೇ ಒಂದು ಚಿಕ್ಕದಾಗಿರೋ ಟೆಂಪಲ್ ಇದೆ. ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಕೃಷ್ಣ, ಗಣೇಶ, ಆಂಜನೇಯ ಮೂರ್ತಿಗಳು ತುಂಬಾ ದೊಡ್ಡದಾಗಿವೆ. ಹಾಗೆ ತುಂಬಾ ಗಿಡ ಮರಗಳಿದ್ವು, ನೋಡೋಕ್ಕೂ ತುಂಬಾ ಚೆನ್ನಾಗಿದ್ವು. ಆಶ್ರಮದಲ್ಲಿ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಎಲ್ಲೂ ಕಸ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಕಡೆ ಸ್ವಚ್ಛವಾಗಿತ್ತು.
ಬರೋಷ್ಟರಲ್ಲಿ ಪೂರ್ತಿ ನೈಟೇ ಆಗಿತ್ತು. ಹಾಗೆ ಬರ್ತಾ ದಾರಿಲೇ ಕೇಕ್ ತೊಗೊಂಡು ಬಂದ್ವಿ. ಕೇಕ್ ತೊಗೊಂಡು ಮನೇಲಿ ಒಂದು ಸ್ವಲ್ಪನೇ ಡೆಕೋರೇಟ್ ಮಾಡ್ಕೊಂಡ್ವಿ. ನನ್ನ ಮಗನಿಗೆ ಖುಷಿ ಆಗೋ ಥರ, ಅವ್ನಿಗೆ ಇಷ್ಟ ಆಗೋ ಥರ ಡೆಕೋರೇಟ್ ಮಾಡಿಕೊಂಡು ಕೇಕ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ಗಳನ್ನ ತೊಗೊಂಡ್ವಿ. ಇನ್ನು ನನ್ನ ದೊಡ್ಡ ಮಗನಿಗೆ ಏನು ಮಾಡ್ತೀವೋ ಚಿಕ್ಕ ಮಗನಿಗೂ ಮಾಡಲೇಬೇಕು. ಅವ್ನು ಕ್ಯಾಪ್ ಹಾಕ್ಕೊಂಡು ಇವನು ಹಾಕೋತಾ ಇದ್ದ. ಇನ್ನು ಅವನಿಗೆ ಕುಂಕುಮ ಇಟ್ಟರೆ ಇವನು ಕುಂಕುಮ ಇಡು ಅಂತ ಇದ್ದ. ದೊಡ್ಡವನಿಗೆ ಆರತಿ ಮಾಡ್ತಾಯಿದ್ರೆ ನನಗೂ ಮಾಡು ಅಂತ ಕೈ ಹಿಡ್ದು ಎಳ್ದಾಡ್ತಾ ಇದ್ದ. ಅವ್ನು ಏನು ಮಾಡ್ತಾನೆ ಅದನ್ನ ಇವನು ಮಾಡಲೇಬೇಕು. ಕೇಕೆಲ್ಲ ಕಟ್ ಮಾಡಿಕೊಂಡು ಫೋಟೋ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಡುಗೆಗೆ ಪಾಲಕ್ ರೈಸ್ ಮತ್ತು ಚಿಲ್ಲಿ ಪನ್ನೀರ್ ಮಾಡಿಕೊಂಡೆ. ನಾನು ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗನಿಗೆ ಒಂದು ಸ್ವಲ್ಪ ಹೋಮ್ವರ್ಕು ಇತ್ತಂತ ಅವ್ನು ಹೋಮ್ವರ್ಕ್ ಮಾಡಿಕೊಂಡ. ಆಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಇನ್ನು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಭಾತ್ ಮತ್ತು ಜಾಮೂನ್ ಮಾಡ್ಕೊಂಡಿದ್ದೆ. ನಮ್ಮ ಮನೇಲಿ ಎಲ್ಲರಿಗೂ ಜಾಮೂನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಯಾರು ಬರ್ತಡೇ ಇದ್ದರೂ ಫಸ್ಟ್ ಮಾಡೋದೇ ನಾವು ಜಾಮೂನು. ಆಚೆ ಎಲ್ಲಿ ಹೋದರೂ ನಾವು ಆ ಜಾಮೂನ್ ತಿನ್ನೋದಿಲ್ಲ, ಆದರೆ ಮನೇಲಿ ಮಾತ್ರ ಅವಾಗ ಮಾಡ್ಕೋತೀವಿ. ನಾನು ಮಾಡೋ ಜಾಮೂನ್ ಅಂದರೆ ನನ್ನ ಮಗನಿಗೆ ಮತ್ತು ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬೆಳಗ್ಗೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗೋಕ್ಕೂ ಮುನ್ನ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಜಾಮೂನ್ ತಿನ್ಕೊಂಡು ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೊರಟ. ಆಮೇಲೆ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಹೋಗಿ ಆಮೇಲೆ ಅಲ್ಲಿ ಅಪೋಸಿಟಲ್ಲಿರೋ ಪಾರ್ಕ್ ಹೋಗಿ ಬಂದ್ವಿ. ಇದು ಥರ್ಸ್ಡೇ ಫುಲ್ ಬ್ಲಾಗ್ ಆಗಿದೆ. ಇಷ್ಟ ಆದರೆ ದಯವಿಟ್ಟು ಒಂದ್ಸಲ ಲೈಕ್ ಮಾಡೋದನ್ನು ಮರಿಬೇಡಿ.